ದಿಕ್ಕಿತೋ ಅರಸರ ಕಥೆಯಲ್ಲ ಗುರುಗಳ ಮತಿಯಲ್ಲ ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ ಭೇದವ ವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ನಮಸ್ಕಾರ. ಸಿರಿಗಂಧ ಪರಿವಾರದ ಪರವಾಗಿ ನಿಮ್ಮೆಲ್ಲರಿಗೂ ಸುಸ್ವಾಗತ. ತಂದನಾನ ತಾನ ತಂದನಾನ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪದ ಕ್ರೀಡೆಯಾದ ಕಂಬಳದ ಬಗ್ಗೆ. ಭೂತಾಯಿಯನ್ನು ನೆನೆದು ಹೇಳುವ ಒಂದು ಜನಪದ ಹಾಡು. ಪಕ್ಕ ರೈತನಾಗುವುದೊಂದು ತಕ್ಕ ಮಾತ ಹೇಳತೇನಿ, ನೆಪ್ಪ ಇರಲಿ ತಮ್ಮ ನಿನಗ ಕಾಡಿತಾನ. ತಂದನಾನ ತಾನ ತಂದನಾನ. ಕಂಬಳ ಒಂದು ಆಚರಣೆಯಾಗಿ, ಜನಪದ ಕ್ರೀಡೆಯಾಗಿ, ರೈತರ ಮನರಂಜನೆಯ ಮಾಧ್ಯಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇಂದೂ ಸಹ ಪ್ರಖ್ಯಾತಿಯನ್ನು ಪಡೆದಿದೆ. ಕಂಬಳಗಳಲ್ಲಿ ಕದ್ರಿ ಕಂಬಳ, ವಂಡ ಕಂಬಳ, ಮುಲ್ಕಿ ಸೀಮೆಯ ಅರಸು ಕಂಬಳ ಪ್ರಮುಖವಾದವುಗಳು. ಈಗ ನೀವು ನೋಡಲಿರುವ ಅರಸು ಕಂಬಳ ಪ್ರಖ್ಯಾತಿಗೆ ಬಂದದ್ದು ಸಾವಂತ ಅರಸು ಮನೆತನದಿಂದ. ಈ ಅರಸು ಮನೆತನದವರಾದ ಶ್ರೀ ದುಗ್ಗಣ್ಣ ಸಾವಂತರು ಇಂದಿಗೂ ಸಹ ಸಾಂಪ್ರದಾಯಿಕವಾಗಿ ಮತ್ತು ಯಶಸ್ವಿಯಾಗಿ ಈ ಕಂಬಳವನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪೂರ್ವದಿಂದಲೂ ಜೈನ ವರ್ಗದ ಅನೇಕ ರಾಜ ಮನೆತನಗಳು ಚಿಕ್ಕ ಚಿಕ್ಕ ಆಡಳಿತ ಮಂಡಳಿಗಳನ್ನಾಗಿ ಮಾಡಿಕೊಂಡು ರಾಜ್ಯಭಾರ ಮಾಡಿರುವುದು ಇತಿಹಾಸದಿಂದ ತಿಳಿದುಬರುತ್ತದೆ. ಅನೇಕ ಅರಮನೆಗಳಲ್ಲಿ ಮುಲ್ಕಿ ಅರಮನೆಯ ಪಳೆಯುಳಿಕೆಗಳು ಇನ್ನೂ ಜೀವಂತವಾಗಿರುವ ಕುರುಹುಗಳನ್ನು ನಾವಿಲ್ಲಿ ನೋಡಬಹುದು. ಈ ಮುಲ್ಕಿಯ ಸಾವಂತ ಅರಸರು 14ನೇ ಶತಮಾನದಿಂದ 18ನೇ ಶತಮಾನದವರೆಗೆ ರಾಜ್ಯಭಾರ ಮಾಡಿದ ಬಗ್ಗೆ ಶಾಸನಗಳಿಂದ ತಿಳಿಯುತ್ತದೆ. ಜೈನ ಮನೆತನದ ಅರಸರಿಗೂ ಮತ್ತು ಕಂಬಳಕ್ಕೂ ಸಂಬಂಧ ಹೇಗೆ ಮತ್ತು ಈ ಕಂಬಳ ನಡೆಸುವ ಪ್ರಮುಖ ಉದ್ದೇಶವಾದರೂ ಏನಿರಬಹುದು ಎಂದು ಅಧ್ಯಯನಗಳಿಂದ ನೋಡಿದಾಗ ಫಲವತ್ತಿಕೆಯನ್ನು ಅಧಿಕಗೊಳಿಸುವುದು ಹಾಗೂ ತೀರಿಹೋದ ಅರಸರ ಆತ್ಮಕ್ಕೆ ಶಾಂತಿ ದೊರಕಿಸುವ ಸಲುವಾಗಿ ಕಂಬಳವನ್ನು ಆಚರಿಸುತ್ತಿದ್ದರು ಎಂದು ತಿಳಿಯುತ್ತದೆ. ಇಂದು ಯಾವುದೇ ವೈಭವ, ಅಧಿಕಾರ, ಆಸ್ತಿ, ಅಂತಸ್ತು ಇಲ್ಲದ ತಮ್ಮ ಅರಮನೆಯ ಇತಿಹಾಸವನ್ನು ಮೆಲುಕು ಹಾಕುವ ಮುಲ್ಕಿ ಸೀಮೆಯ ಕೊನೆಯ ಅರಸು ಶ್ರೀ ದುಗ್ಗಣ್ಣ ಸಾವಂತರನ್ನು ಸಂದರ್ಶಿಸಿ ಕಂಬಳದ ಆಚರಣೆಯ ಬಗ್ಗೆ ಅವರನ್ನು ಕೇಳಿದಾಗ, ಪುರಾತನಗಳು ಮಾಡ್ತಿದ್ರು, ಪ್ರತಿ ಒಂದು ಅರಮನೆಗಳಲ್ಲೂ ಹೀಗೆ ಕಂಬಳ ಉಂಟು, ಇದಕ್ಕೆಲ್ಲ ಭೂತಾಲಯಗಳಲ್ಲಿ ಉಂಟು, ಅವುಗಳನ್ನು ಕೈ ಮುಗಿದುಕೊಂಡು ಈ ಕಂಬಳ ಮಾಡೋದು ರೈತರಿಗೆಲ್ಲ ಅನುಕೂಲ ಆಗುವಾಗ ಬೇಸಾಯ ಆದ ನಂತರ ಇದೊಂದು ತಮಾಷೆಗಾಗಿ ಮಾಡುವಂಥ ಕ್ರಮ, ಅದಕ್ಕೆ ವಿಧಿ ಪ್ರಕಾರ ಮಾಡುವಂಥ ಕಂಬಳ ಇದು. ಹಿಂದೆ ಅರಮನೆಯ ಆಡಳಿತದಲ್ಲಿ ಅರಸು ಕಂಬಳವನ್ನು ಆಚರಿಸುವಾಗ ಇಲ್ಲಿನ ಎಲ್ಲ ಜಾತಿ ಮತ್ತು ಪಂಗಡಗಳ ಹೊಂದಾಣಿಕೆ ಮತ್ತು ಸಹಕಾರದ ಮಹತ್ವವನ್ನು ಹೇಳಿದ ಶ್ರೀ ದುಗ್ಗಣ್ಣ ಸಾವಂತರು ಕಳೆದ 2.5 ದಶಕಗಳಿಂದಲೂ ಎಲ್ಲ ಸಂಪ್ರದಾಯ, ಆಚರಣೆ, ನಂಬಿಕೆಗಳನ್ನಿಟ್ಟುಕೊಂಡು ಮನರಂಜನೆ ಮಾಧ್ಯಮವಾಗಿ ಉಳಿಸದೆ ಜನಪದರ ಸಾಮೂಹಿಕ, ಆಚರಣಾತ್ಮಕ ಮತ್ತು ಆರಾಧನಾತ್ಮಕ ಕ್ರೀಡೆಯಾಗಿ ಬೆಳೆಸಿರುವ ಬಗ್ಗೆ ತೃಪ್ತಿಯನ್ನು ಹೊಂದಿದ್ದಾರೆ. ಈ ದಿಸೆಯಲ್ಲಿ ಪಡು ಪಣಂಬೂರಿನ ಮುಲ್ಕಿ ಸೀಮೆ ಅರಸು ಕಂಬಳ ಸಮಿತಿಯ ಕಾರ್ಯವೈಖರಿಯು ಮೆಚ್ಚುವಂತಹದ್ದು. ಅರಸು ಕಂಬಳದ ಇತಿಹಾಸವನ್ನು ಈಗ ನೋಡಿದ್ರಲ್ವೇ? ಕಂಬಳದ ಹಿಂದಿನ ದಿನ ನಡೆಯುವ ಆಚರಣೆ ಕೂಡ ಅಷ್ಟೇ ವೈಶಿಷ್ಟ್ಯಪೂರ್ಣವಾದದ್ದು. ಕೊರಗರು ವಿಶೇಷವಾಗಿ ವಾದ್ಯ ನುಡಿಸುತ್ತಾ ಕಂಬಳದ ಕೆಸರುಗದ್ದೆಯನ್ನು ಕಾಯುವುದು, ಅಂಗಡಿ ಮುಂಗಟ್ಟುಗಳ ತಯಾರಿ, ಇನ್ನು ಅನೇಕ ಕಾರ್ಯಕ್ರಮಗಳು ಕೂಡ ಅತ್ಯಾಕರ್ಷಕ. ಬನ್ನಿ, ಅದು ಏನೇನು ತಯಾರಿ ನಡೆಸ್ತಾರೆ ಅನ್ನೋದನ್ನು ಅಲ್ಲೇ ಹೋಗಿ ಈಗ ನೋಡೋಣ.
ರುದ್ರ ರಮಣೀಯ ಕಂಬಳ ಸ್ಪರ್ಧೆಗೆ ಗದ್ದೆಯನ್ನು ಸಿದ್ಧಗೊಳಿಸುವುದೇ ಒಂದು ರೋಮಾಂಚಕಾರಿ ಅನುಭವ, ಆಚರಣೆ ಮತ್ತು ಸಂಪ್ರದಾಯ. ಮುಂಡಾರಳ ಜನಾಂಗದವರು ಕೆಂಪು ಮತ್ತು ಬಿಳಿ ಪಟ್ಟೆಯ ಸೇಡಿಯನ್ನು ಬಳಿಯುತ್ತಾರೆ. ಈ ಕಂಬಳದ ಗದ್ದೆಯಲ್ಲಿ ಒಂದು ಕೊನೆಯಿಂದ ಮತ್ತೊಂದು ಕೊನೆಯವರೆಗೆ ಒಂದೇ ಮಟ್ಟದಲ್ಲಿ ನೀರನ್ನು ನಿಲ್ಲಿಸುವುದು ಅವಶ್ಯಕ. ಕಂಬಳದ ದಿನದವರೆಗೂ ಗದ್ದೆಯ ಹದವನ್ನು ಕಾಪಾಡಿಕೊಂಡು ಬರುವುದು ಒಂದು ಆಚರಣೆ ಕೂಡ. ಇಲ್ಲಿ ಅರಸು ಮನೆತನಕ್ಕೆ ಸೇರಿದ ಕೋಣಗಳನ್ನು ಕಟ್ಟಲು ವಿಶೇಷವಾದ ದರಗುಂಟೆಯನ್ನು ಕಂಬಳ ಗದ್ದೆಯ ಬಲಬದಿಯಲ್ಲಿ ನಿರ್ಮಿಸಿರುತ್ತಾರೆ. ಕಣ್ಸೆಳೆಯುವ ಕಂಬಳದ ಗದ್ದೆಯೇ ಹೀಗಿರಬೇಕಾದರೆ ಇನ್ನು ಕಂಬಳದ ರೋಮಾಂಚನ ಯಾರಾದರೂ ಊಹಿಸಬಹುದು. ಕಂಬಳ ಗದ್ದೆಯಲ್ಲಿ ಓಟದ ಪ್ರದರ್ಶನವನ್ನು ನೀಡಬೇಕಾದ ಕೋಣಗಳ ಭರ್ಜರಿ ತಯಾರಿ. ಒಂದೊಂದು ಕೋಣಕ್ಕೂ ಲಕ್ಷಾಂತರ ರೂಪಾಯಿ ಬೆಲೆ. ಒಳ್ಳೆಯ ತಳಿಯ ಕೊಬ್ಬಿದ ಕೋಣಗಳು ಸಾಕುವ ವ್ಯಕ್ತಿಯ ಪ್ರತಿಷ್ಠತೆಯ ಸಂಕೇತ. ಕಂಬಳವನ್ನು ನೋಡಲು ಬರುವ ಸಾವಿರಾರು ಜನರ ಅನುಕೂಲತೆಗಾಗಿ ತಲೆ ಎತ್ತುತ್ತಿರುವ ಅಂಗಡಿಗಳ ಆಕರ್ಷಣೆ. ಕಂಬಳದ ಹಿಂದಿನ ದಿನ ಊರೂರು ಸುತ್ತಿ ಕಂಬಳದ ಸುದ್ದಿಯನ್ನು ಸಾರಿದ ಕೊರಗರು ಸಂಜೆ ಹೊತ್ತಿಗೆ ಕಂಬಳ ಗದ್ದೆಯ ಬದಿಯಲ್ಲಿ ಬಂದು ಸೇರುತ್ತಾರೆ. ತಮ್ಮ ತಮ್ಮ ಮನೆಗಳಿಂದಲೇ ಮಾಡಿಕೊಂಡು ಬಂದ ವಿವಿಧ ರೀತಿಯ ಊಟವನ್ನು ಸಾಮೂಹಿಕವಾಗಿ ಮಾಡಿ ವಿವಿಧ ವಾದ್ಯಗಳನ್ನು ಬಾರಿಸುತ್ತಾ ರಾತ್ರಿಯೆಲ್ಲ ಹಾಡುತ್ತಾ ಕುಣಿಯುತ್ತಾ ಕೆಸರು ಗದ್ದೆಯನ್ನು ಕಾಯುವ ಆಚರಣೆಯಲ್ಲಿ ತೊಡಗುತ್ತಾರೆ. ಇದನ್ನು ಪನಿಕ್ಕುಲ್ಲನು ಎನ್ನುತ್ತಾರೆ. ಕಂಬಳದ ದಿನ ಮೂಡಲು ಕೆಂಪೇರಿದಾಗ ಕೊರಗರು ವಾದ್ಯಗಳ ಸಮೇತ ಕಂಬಳ ಗದ್ದೆಗೆ ಧಾವಿಸಿ ಅಣಕು ಕಂಬಳಕ್ಕೆ ಸಿದ್ಧವಾಗುತ್ತಾರೆ. ಇದು ಗದ್ದೆಯ ಪರೀಕ್ಷೆಯೂ ಹೌದು. ಸೂರ್ಯೋದಯವಾದ ಮೇಲೆ ಬಪ್ಪನಾಡು ದೇವಿಯ ಗುಡಿಗೆ ಹೋಗಿ ಪೂಜೆಯನ್ನು ಸಲ್ಲಿಸಿ ದೇವಿಯ ಪ್ರಸಾದವನ್ನು ಅರಮನೆಯ ಬಸದಿಗೆ ಒಯ್ಯುತ್ತಾರೆ. ಬಸದಿಯಲ್ಲಿ ಪೂಜೆಯಾದ ನಂತರ ಅರಮನೆಯ ಕೋಣಗಳ ಸಿಂಗಾರ ಅವಿರತವಾಗಿ ಸಾಗುತ್ತದೆ. ಈ ಕೋಣಗಳ ಸಿಂಗಾರ ನೋಡಲು ನೂರಾರು ಜನ ಸುತ್ತಲೂ ನೆರೆದಿರುತ್ತಾರೆ. ಯರುಬಂಟ ಭೂತದ ಜೊತೆಗೆ ಸೀಮೆಯವರು, ಭಾವದವರು, ಗುತ್ತು ಹಾಗೂ ಬಾಳಿಕೆಯವರು ಛಾವಡಿಗೆ ಬಂದು ಅರಸರಲ್ಲಿ ಮಾಮೂಲು ಪ್ರಕಾರ ಆಗುವ ಕಂಬಳಕ್ಕೆ ಅಪ್ಪಣೆ ಕೇಳಿ ಪಡೆದು ಅತಿ ವಿಜೃಂಭಣೆಯಿಂದ ಗದ್ದೆಗೆ ಸಾಗುತ್ತಾರೆ. ಇದಾದ ಮೇಲೆ ಅರಸು ಕೋಣಗಳನ್ನು ಗದ್ದೆಗೆ ಇಳಿಸಿ ಓಡಿಸುತ್ತಾರೆ. ಓಡಿಸಿದ ನಂತರ ಕೋಣಗಳನ್ನು ಮೇಲಕ್ಕೆ ಕರೆತಂದು ಮತ್ತೆ ದರಿಗುಂಟಕ್ಕೆ ಕಟ್ಟಿದರೆ ಅದರ ಕೆಲಸ ಮುಗಿಯಿತು. ಇನ್ನು ಕಂಬಳ ಸ್ಪರ್ಧೆಗೆ ಅಪ್ಪಣೆ ಸಿಕ್ಕಂತೆಯೇ ಇದೇ ಸ್ಥಳದಲ್ಲಿ ಕಂಬಳ ನಡೆಯುವುದಕ್ಕೆ ಒಂದು ಕಾರಣವಿದೆ. ಜನಪದರ ಹೇಳಿಕೆಯಂತೆ ಆ ಕಾಲದಲ್ಲಿ ಪಕ್ಕದ ಊರಾದ ಪಣಂಬೂರಿನಲ್ಲಿ ಭಾರೀ ವಿಜೃಂಭಣೆಯಿಂದ ಕಂಬಳವು ನಡೆಯುತ್ತಿತ್ತಂತೆ. ಗುತ್ತಿನವರು ಇಷ್ಟೊಂದು ವಿಜೃಂಭಣೆಯಿಂದ ಕಂಬಳ ನಡೆಸುವಾಗ ತಾನು ಕಂಬಳ ನಡೆಸದಿರುವುದು ತುಂಬಾ ಅವಮಾನಕರವೆಂದು ಭಾವಿಸಿದ ಆಗಿನ ಪಟ್ಟಾಭಿಷಕ್ತರಾದ ಅರಸು ದುಗ್ಗಣ್ಣ ಸಾವಂತರು ಪಣಂಬೂರಿನ ಕಂಬಳವನ್ನು ತನ್ನ ಅರಮನೆಯ ಬಳಿಯೇ ನಡೆಸಬೇಕೆಂದು ನಿರ್ಧರಿಸಿದರಂತೆ. ಅದರಂತೆ ತುಳುನಾಡ ಕಡುಗಲಿ ಕಾರಣೀಕ ಪುರುಷ ಆಗೋಳಿ ಮಂಜಣ್ಣ ಪಣಂಬೂರ ಕಂಬಳ ಗದ್ದೆಯ ಹಿಡಿ ಮಣ್ಣನ್ನು ಕಂಬಳದ ಅಳತೆಯನ್ನು ತಂದು
ಕಂಬಳ ಗದ್ದೆ ಮಾಡುವಂತೆ ಯುವಕರಿಗೆ ಪ್ರೇರಣೆ ನೀಡಿದನೆಂದು ಪಾಡ್ದನಗಳಿಂದ ತಿಳಿದುಬರುತ್ತದೆ. ಇತ್ತ ಜನರು ತಮ್ಮ ತಮ್ಮ ಕೋಣಗಳಿಗೆ ಸಿಂಗಾರ ಮಾಡುವುದರಲ್ಲಿ ಪೈಪೋಟಿ ನಡೆಸುವುದನ್ನು ನೋಡುವುದೇ ಒಂದು ಖುಷಿ ಕೊಡುವ ಅನುಭವ. ಕೋಣಗಳ ಈಡು ಜೋಡಿಯನ್ನು ನೋಡಿ ಪರೀಕ್ಷಿಸಿದ ನಂತರ ಸ್ಪರ್ಧಾಳುಗಳಿಗೆ ಕಂಬಳದಲ್ಲಿ ಭಾಗವಹಿಸಲು ಅನುಮತಿ ಸಿಕ್ಕಂತೆ ನೆರೆದಿರುವ ನೂರಾರು ಜನ ವ್ಯಾಪಾರದಲ್ಲೋ ತಿಂಡಿ ತಿನಿಸುಗಳನ್ನು ಆಸ್ವಾದಿಸುವುದರಲ್ಲೋ ಮಗ್ನರಾಗಿರುವಾಗಲೇ ಎಲ್ಲೆಲ್ಲೂ ಕಂಬಳದ ಕೋಣಗಳ ಸೋಲು ಗೆಲುವುಗಳ ಅವುಗಳ ಮಾಲೀಕರ ಬಗ್ಗೆ ಕುತೂಹಲದ ಮಾತಿನಲ್ಲಿ ತೊಡಗುತ್ತಾರೆ. ದೊಡ್ಡವರಿಗೆ ಕೋಣಗಳ ಮೇಲೆ ನಿಗಾ ಇದ್ದರೆ, ಚಿಕ್ಕವರಿಗೆ ಅಲ್ಲಿಯೇ ಸಾಲಾಗಿ ಪೇರಿಸಿರುವ ಸಿಹಿ ತಿಂಡಿಗಳ ಮೇಲೆ ಆಸೆ. ಹೆಣ್ಣು ಮಕ್ಕಳಿಗೆ ಬಣ್ಣ ಬಣ್ಣದ ಬಳೆಗಳನ್ನು ಓಲೆಗಳನ್ನು ಖರೀದಿಸುವ ಬಯಕೆ ಮೂಡಿದರೆ, ಕೈಗೂಸುಗಳಿಗೆ ಬಣ್ಣದ ಬಲೂನು ಪೀಪಿಗಳ ಮೇಲೆ ಕಣ್ಣು. ಈ ಒಂದು ದಿನದ ಮಾಯಾ ಬಜಾರಿನ ಆಕರ್ಷಣೆಗೆ ಸಾವಿರಾರು ಜನರ ಲಗ್ಗೆ. ಸಾಂಪ್ರದಾಯಿಕ ವಿಧಿವಿಧಾನಗಳು ಮುಗಿದ ನಂತರ ಸ್ಪರ್ಧಾತ್ಮಕ ಕೂಟಕ್ಕೆ ಕೋಣಗಳ ಸಜ್ಜು. ಕಂಬಳ ಸಮಿತಿಯವರ ನೀತಿ ನಿಯಮಗಳಿಗೆ ಪ್ರತಿಯೊಬ್ಬರೂ ತಲೆಬಾಗಿ ಶಿಸ್ತುಬದ್ಧರಾಗಿ ನಡೆದುಕೊಳ್ಳಲೇಬೇಕಾಗುತ್ತದೆ. ಎಮ್ಮೆ ಕೋಣಗಳನ್ನು ಹಿಡಿದುಕೊಂಡು ಶಿಸ್ತಿನಿಂದ ಇರಲು ಸಾಧ್ಯವೇ? ನೋಡಿ ಇಲ್ಲಿಯ ಅವಾಂತರ. ಸ್ಪರ್ಧಿಸುವುದಕ್ಕೆ ಮನಸ್ಸಿಲ್ಲವೇನೋ ಎಂಬಂತೆ ಕೋಣಗಳು ಜನರ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಸೆಣಸಾಡುವುದನ್ನು ನೋಡುತ್ತಿದ್ದರೆ ನೋಡುವವರ ಹೃದಯ ಬಡಿತ ಹೆಚ್ಚಾಗುತ್ತಾ ಹೋಗುತ್ತದೆ. ಒಂದೊಂದು ಕೋಣವನ್ನು ನಿಯಂತ್ರಿಸಲು ಕನಿಷ್ಠ 5-6 ಜನರು ಎದ್ದು ಬಿದ್ದು ಶಕ್ತಿ ಮೀರಿ ಪ್ರಯತ್ನಿಸುವಾಗ ಪ್ರಾಣಾಪಾಯ ಸಂಭವಿಸುವುದೂ ಉಂಟು. ಕೊನೆಗೂ ಛಲಬಿಡಿದ ತ್ರಿವಿಕ್ರಮನಂತೆ ಸ್ಪರ್ಧಾಳುಗಳು ತಮ್ಮ ಬುದ್ಧಿವಂತಿಕೆಯಿಂದ, ಚಾಕಚಕ್ಯತೆಯಿಂದ ಮಂದಬುದ್ಧಿಯ ಕೊಬ್ಬಿದ ಕೋಣಗಳನ್ನು ನಿಯಂತ್ರಿಸಿ ಕಂಬಳ ಗದ್ದೆಯಲ್ಲಿ ಓಡಿಸುವುದರಲ್ಲಿ ಸಫಲರಾಗುತ್ತಾರೆ. ತಂದನಾನ ತಾನ ತಂದನಾನನ. ಕಂಬಳದ ತಯಾರಿ ಹೇಗಿತ್ತು? ಕೊಬ್ಬಿದ ಕೋಣಗಳ ಓಟ, ಕೆಸರಿನ ಎರಚಾಟ, ಜನಗಳ ಅರಚಾಟ, ಆಹಾ, ಅದೊಂದು ಅಪೂರ್ವವಾದ ನೋಟ. ಹಾ, ನಿಮ್ಮ ಕಣ್ಣುಗಳು ಕಂಬಳವನ್ನು ನೋಡಲು ಕಾತರಿಸ್ತಿದೆಯಲ್ವಾ? ಬನ್ನಿ, ನಿಮ್ಮನ್ನು ಆ ಕೆಸರುಗದ್ದೆಗೆ ಕೊಂಡೊಯ್ತೇವೆ. జనకులను కాపాడ్చి మల్లవర్లను కాపాడు. ಈ ಕಂಬಳದ ಓಟಗಳಲ್ಲಿ ಆಕರ್ಷಕವಾದ 3 ವಿಧಾನಗಳು ಉಂಟು. ಒಂಟಿ ಹಗ್ಗದ ಓಟ, ಜೋಡು ಹಗ್ಗದ ಓಟ ಮತ್ತು ಕನೆಹಲಗೆಯ ಓಟ.
2 ರಂಧ್ರಗಳು ಇರುವ ಈ ಕನೆ ಹಲಗೆಯ ಮೇಲೆ ಸ್ಪರ್ಧಾಳುಗಳು ನಿಂತು ಕೋಣ ಓಡಿಸುವ ರಭಸಕ್ಕೆ ನೀರು ಮಧ್ಯದಲ್ಲಿ ಕಟ್ಟಿರುವ ಬಿಳಿಯ ಬಟ್ಟೆಗೆ ತಾಕಬೇಕು. ಈ ಕನೆ ಹಲಗೆಯಲ್ಲಿ ವಿವಿಧ ಆಕಾರಗಳು ಉಂಟು. ಈ ಕಂಬಳದಲ್ಲಿ ಮತ್ತೊಂದು ವಿಶೇಷ ಎಂದರೆ ಅರಸರು ಕಂಬಳದ ಗದ್ದೆಗೆ ಇಳಿಯುವುದಿಲ್ಲ. ಅಷ್ಟೇ ಅಲ್ಲ, ನೋಡಲು ಕೂಡ ಅವಕಾಶವಿರುವುದಿಲ್ಲ. ಇನ್ನೂ ವಿಚಿತ್ರ ಎಂದರೆ ಕಂಬಳ ನಡೆಯುವ ದಿಕ್ಕಿಗೆ ಮುಖ ಮಾಡಿ ಕೂರುವ ಹಾಗೂ ಇಲ್ಲ. ಕಾರಣ, ಅರಮನೆ ಎದುರಿಗಿರುವ ಬಾಕಿಮಾರು ಗದ್ದೆಯಲ್ಲಿ, ಅಂದರೆ ಈಗ ನಡೆಯುವ ಕಂಬಳದ ಗದ್ದೆಯಲ್ಲಿ ಸತ್ತ ಅರಸರನ್ನೆಲ್ಲ ಸುಟ್ಟು ಈ ಭೂಮಿ ಸೂತಕವಾಗಿದೆ ಎಂಬ ಒಂದು ಕಲ್ಪನೆ ಇರುವುದರಿಂದ ಅವರಿಗೆ ಈ ಸ್ಥಳವು ನಿಷಿದ್ಧ. ಕೋಣಗಳ ಓಟ ಮುಗಿದ ತರುವಾಯ ಅರಮನೆ ಚಾವಡಿ ಆವರಣದಲ್ಲಿ ಗೆದ್ದ ಕೋಣಗಳ ಜೊತೆ ಅದರ ಮಾಲೀಕರು ಮತ್ತು ಸ್ಪರ್ಧಾಳುಗಳು ಬಂದು ಸೇರುತ್ತಾರೆ. ಇದೇ ಸಮಯಕ್ಕೆ ಸೀಮೆ ಅರಸರ ದರ್ಬಾರು ನಡೆಯುತ್ತದೆ. ಎಲ್ಲರೂ ಅರಮನೆಗೆ ಬಂದ ಮೇಲೆ ಕೊಲ್ನಾಡು ಗುತ್ತಿನವರು ಕಂಬಳವನ್ನು ನಡೆಸಿಕೊಂಡು ಬಂದಿದ್ದೇವೆ ಎಂದು ಅರಸರಲ್ಲಿ ಭಿನ್ನವಿಸಿಕೊಳ್ಳುತ್ತಾರೆ. ಏರುಬಂಟನು ಸೀಮೆಯವರನ್ನು ಕೂಡಿಕೊಂಡು ವಾಲಗದೊಡನೆ ಅರಮನೆ ಚಾವಡಿಗೆ ಬರುವನು. ಚಾವಡಿಯ ಇದಿರು ಏರುಬಂಟನ ದರ್ಶನ, ನುಡಿಗಟ್ಟು ಜರುಗುವುದು. ಕಂಬಳವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟದ್ದಕ್ಕಾಗಿ ಬಾವ, ಗುತ್ತಿನವರಿಗೆ ಹಾಗೂ ಸೀಮೆಯ ಪ್ರಮುಖರಿಗೆ ಫಲ ತಾಂಬೂಲಗಳನ್ನು ಕೊಟ್ಟು ಸತ್ಕರಿಸುತ್ತಾರೆ. ಸ್ಪರ್ಧೆಯಲ್ಲಿ ವಿಜೇತರಾದ ಕೋಣಗಳ ಮಾಲೀಕರಿಗೆ ಯೋಗ್ಯ ಬಹುಮಾನಗಳನ್ನಿತ್ತು ಅಭಿನಂದಿಸುತ್ತಾರೆ. ಹೀಗೆ ಕಂಬಳವು ಮುಕ್ತಾಯವಾಗುತ್ತದೆ. ರೈತನಿಗೆ ಭೂಮಿಯೇ ತಾಯಿ, ಮಳೆಯೇ ಜೀವ, ಬೆಳೆಯೇ ಉಸಿರು. ತನಗೆ ಅನ್ನ ನೀಡುವ ಈ ಭೂತಾಯಿಯ ಬಗ್ಗೆ ಆತನಿಗೆ ಎಲ್ಲಿಲ್ಲದ ಗೌರವ. ಈ ಭೂತಾಯಿಯನ್ನು ನೆನೆದು ಹೇಳುವ ಒಂದು ಹಾಡನ್ನ ಹುಬ್ಬಳ್ಳಿ ತಾಲೂಕು ಸುಳ್ಳ ಗ್ರಾಮದ ಶ್ರೀ ನಿಂಗನಗೌಡರಿಂದ ಕೇಳೋಣ.
ಪಕ್ಕ ರೈತನಾಗುವುದೊಂದು ತಕ್ಕ ಮಾತ ಹೇಳತೇನಿ, ನೆಪ್ಪ ಇರಲಿ ತಮ್ಮ ನಿನಗ ಕಾಡಿತಾನ. ಒಕ್ಕಲತನದು ಉದ್ಯೋಗಿದು ರೊಕ್ಕ ಮಾಡು ಟೆಂಕ ಸಾಲಿ ಲೆಕ್ಕ ಹಾಕಿ ನೋಡ ತಮ್ಮ ದೂರತನ. ಮೂರು ಲೋಕದ ಜನರಿಗೆಲ್ಲ ಅನ್ನ ನೀರು ಹಾಕುದ ಭೂಮಿ ಕಣ್ಣಾರೆ ನೋಡತೀನಿ ದಿನ ದಿನ. ಮಣ್ಣ ತಿಂದ ಹುಟ್ಟಿ ನೀನು ಮಣ್ಣ ತಿಂದ ಬೆಳದಿ ತಮ್ಮ, ಬಿಡಬ್ಯಾಡುವ ಮಣ್ಣಿನ ಗೆಳಿತನ. ಚಡ್ಡಿ ಹಾಕಿ ಸೊಡ್ಡ ಹೊಡೆದು ಗಡ್ಡಿ ಮನಿ ಆಡುವಾಗ ಮೈಗೆ ಬಡಕೊಳ್ಳೋದು ಕ್ಯಾಮೆಣ್ಣ. ಮಣ್ಣಿನ ಗುಣ ನೋಡೋ ಚಿನ್ನದಕ್ಕಿಂತ ಹೆಚ್ಚು ಕುಸ್ತಿಯ ಹುಡುಗನ ಮೈ ಬಣ್ಣ. ಗಡ್ಡಿ ಮನಿ ಆಡಕೇನು ಅಡ್ಡಿ ಇಲ್ಲ ನೋಡ ತಮ್ಮ, ಗೊಡ್ಡ ಗ್ಯಾಬಿ ಬಡಿ ಬ್ಯಾಡ ನಿನ್ನ. ಚಡ್ಡಿ ಹಾಕಿ ಸೊಡ್ಡ ಹೊಡೆದು ವಾರಿ ಹೊಲಕ ಒಡ್ಡ ಹಾಕು ಉಣತೇದಿಯ ಡೆಮ್ಮಿ ಹಾಲು ಹೈನ. ದೊಡ್ಡದೊಂದು ಸರಿವಿನ ಮುಂದ ಗುಡ್ಡದಂತ ಒಡ್ಡ ಕಟ್ಟಿ ದುಡ್ಡು ಕಳ್ಕೊಂಡು ಹಾದಿಗಿದಿ ಜ್ವಾಕ್ಯೋ ನೀನ. ದೊಡ್ಡ ಮಾಡ ನೀರ ನಿಂತು ಬಡ್ಡ ಬಿದ್ದು ಆ ಹೊಲ ಬಡ್ಡ್ಯಾಗ ಹೋಗತೈತಿ ನೋಡಣ್ಣ. ಏರಗಾಡ ಭೂಮಿಯೊಳಗ ಮೀರಿದ ಗುಣ ಐತಿ, ಸಾರಿ ದೂರಿ ಹೇಳತೇನಿ ಕೇಳೋ ನೀನ. ವಾರಿ ಹೊಲಕ ಈ ಪರಿ ಗೋರ ಬಿಡುದು ಯಾಕಂತ ಮಾರಿಕೊಂಡ್ರ ಹೋಗತೈತಿ ನಿನ್ನ ಮಾನ. ಹೊಲ ಮಾರಿ ಹೊಟ್ಟಿಗೆ ತಿಂದು ಕೂಲಿ ಮಾಡಕ್ವಾದರ ನಿನಗ ಮೈಗಳಂತಾರೋ ಎಲ್ಲ ಜನ. ತಂದನಾನ ತಾನ ತಂದನಾನ. ಮುಂದಿನ ವಾರ ಮತ್ತೆ ನಾವು ನೀವು. ನಮಸ್ಕಾರ. ನಾಡೋಜ ಎಚ್.ಎಲ್. ನಾಗೇಗೌಡರು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನಿರ್ಮಿಸಿರುವ ಜಾನಪದ ಲೋಕ ಜನಪದರ ಸಮಸ್ತ ಬದುಕಿನ ವಿಸ್ಮಯಗಳನ್ನು ತೆರೆದಿಡುವ ಒಂದು ಅದ್ಭುತ ಲೋಕ. ವಿದ್ಯಾವಂತರಾದ ನಾಗೇಗೌಡರು ಯಾವ ಕಾಲಕ್ಕೂ ಹಳ್ಳಿಯನ್ನು ಬಿಡದೆ ಅದನ್ನು ಕಟ್ಟಿಕೊಂಡೇ ಬದುಕಿದವರು. ನೆಲಮೂಲ ಸಂಸ್ಕೃತಿಯ ವಿಹಂಗಮ ನೋಟ ನೀಡುವ ದೇಸಿ ಸಂಪತ್ತಿನ ಸಿರಿಭಂಡಾರ ಜಾನಪದ ಲೋಕ. ಗರಿಬಿಚ್ಚಿ ನಿಂತ ಗ್ರಾಮೀಣ ಭಾರತ ಈ ಜಾನಪದ ಲೋಕ. ಜನಪದರ ತವರು ಮನೆಯಾದ ಈ ಜಾನಪದ ಲೋಕಕ್ಕೆ ಬನ್ನಿ, ವೀಕ್ಷಿಸಿ, ಆನಂದಿಸಿ. ವಿವರಗಳಿಗಾಗಿ ಸಂಪರ್ಕಿಸಿ ಕರ್ನಾಟಕ ಜಾನಪದ ಪರಿಷತ್ತು, ದೂರವಾಣಿ ಸಂಖ್ಯೆ 23605033. ಜಾನಪದ ಲೋಕ 08072011143. ಕರುನಾಡ ಮೂಡಲಲ್ಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನ. ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ ಕೋಗಿಲೆ ಕುಹು ಎಂದು ಸರಬಿಕ್ಕಿತೋ. ಅರಸರ ಕಥೆಯಲ್ಲ ಗುರುಗಳ ಮತಿಯಲ್ಲ, ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೇದವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ತಂದನಾನ ತಾನ ತಂದನಾನ ತಾನನ ತಾನ ತಾನ ತನನಾನ ತಾನ.
ಮಲೆನಾಡ ಮೂಡಲಲ್ಲಿ ಬೆಳ್ಳಿರಾಯ